ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಮತ್ತೊಂದು ಸಾರಿ ನಿಮಗೆ ಕರ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಯೆರೆಮೀಯ ಪ್ರವಾದನ ಗ್ರಂಥ 17ನೇ ಅಧ್ಯಾಯ, ಅದರಲ್ಲಿ 5ನೇ ವಚನದಿಂದ ನಾವು ನೋಡುವಾಗ 5, 6, 7, 8 ವಚನಗಳನ್ನು ನಾವು ಧ್ಯಾನಿಸುವಾಗ ಮನುಷ್ಯರು ಶಾಪಗ್ರಸ್ತರಂತೆ. ಯಾರು ಮಾನವದವರಲ್ಲಿ ಮಾತ್ರ ಭರವಸವಿಟ್ಟು ನರಜನ್ಮದವರೇ ತನ್ನ ಭುಜಬಲ ಅಂತೇಳಿ ತಿಳ್ಕೊಂಡು ಯೆಹೋವನನ್ನು ತೊರೆದು ಬಿಟ್ಟವನು ಶಾಪಗ್ರಸ್ತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹೌದು ಪ್ರಿಯ ದೇವಜನರೇ, ಕೇವಲ ನರಮಾತ್ರದವರಲ್ಲಿ ಮಾತ್ರ ಭರವಸೆ ಬಿಟ್ಟು ಅವರೇ ನನಗೆ ಸಹಾಯಕರು, ನನಗೆ ಅವರಾಗ್ತಾರೆ ಇವರಾಗ್ತಾರೆ ಅಂತ ಹೇಳ್ಕೊಂಡು ದೇವರನ್ನು ತೊರೆದು ಬಿಟ್ಟವರು ಅವರು ಶಾಪಗ್ರಸ್ತರೆಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೊಬ್ಬ ಭಕ್ತನು ಈ ಥರ ಹೇಳ್ತಾನೆ, ನಿನಗೆ ಬೇಕಾದಂಥ ಪ್ರತಿಯೊಂದು ಅವಶ್ಯಕತೆಗಳಿಗಾಗಿ ಮೊದಲು ನೀನು ದೇವರ ಬಳಿ ಹೋಗಿ ಕೇಳು ಎಂಬುದಾಗಿ. ನಿನ್ನ ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ಸಹಾಯ, ನಿನ್ನ ಕೊರತೆಗಳ ಮಧ್ಯದಲ್ಲಿ ಮೊದಲು ನೀನು ಯಾರ ಹತ್ರ ಹೋಗಿ ಬೇಡ್ತಾ ಇದೀಯಾ? ಯಾರ ಹತ್ರ ಹೋಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ಪ್ರಿಯರೇ, ಈ ಲೋಕದಲ್ಲಿರುವಂಥ ತಂದೆ ತಾಯಿಗಳಿಗಿಂತ ಅಧಿಕವಾಗಿ ಪ್ರೀತಿಸುವ ದೇವರೊಬ್ಬನಿದ್ದಾನೆ. ಆತನೇ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಆತನು ಈ ಲೋಕದಲ್ಲಿ ತಂದೆ ತಾಯಿಗಳಿಗಿಂತ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ಅವರಿಗಿಂತ ಹೆಚ್ಚಾಗಿ ನಮ್ಮ ದೇವರು ನಮ್ಮ ಕುರಿತಾಗಿ ಜವಾಬ್ದಾರಿ ಉಳ್ಳವನಾಗಿದ್ದಾನೆ. ಪ್ರಿಯರೇ, ಯಾಕೆಂದರೆ ಆತನೇ ನಮಗೆ ಜೀವವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಪ್ರಿಯ ದೇವಜನರೇ, ನರಮನುಷ್ಯದವರಲ್ಲಿ ಭರವಸೆ ಇಟ್ಟು ಹಲ್ಲೆಲೂಯ ಅವರೇ ನನ್ನ ಭುಜಬಲ ಅಂತೇಳಿ ಅವರನ್ನು ನಂಬುವನು ಮತ್ತು ಯೆಹೋವನನ್ನ, ಸರ್ವಶಕ್ತನಾದ ದೇವರನ್ನ ತಾತ್ಸಾರ ಮಾಡುವವನು, ತೊರೆದು ಬಿಟ್ಟವನು ಶಾಪಗ್ರಸ್ತನೆಂಬುದಾಗಿ. ಅವನ ಜೀವನ ಹೇಗಿರ್ತದೆ ಅಂದರೆ, ಮರುಭೂಮಿಯಲ್ಲಿ ನೆಡಲ್ಪಟ್ಟಂಥ ಮರುಭೂಮಿಯಲ್ಲಿ ಇರುವಂಥ ಜಾಲಿ ಮರದ ಹಾಗಿರ್ತಾನಂತೆ. ಆ ಮರ ನೋಡಿ, ಮರ ಅದು ಬದುಕಿರ್ತೈತೆ, ಆದರೆ ಅದಕ್ಕೆ ಎಲೆಗಳಿರೋದಿಲ್ಲ, ಅದು ಹೂ ಬಿಡೋದಿಲ್ಲ, ಅದು ಕಾಯಿ ಬಿಡೋದಿಲ್ಲ. ಅದು ಬದುಕಿದ್ರೂ ಕೂಡ ಸತ್ತದ್ದೇ ಆಗಿರ್ತೈತೆ. ಅದು ಹೂ ಬಿಡೋಲ್ಲ, ಅದಕ್ಕೆ ಎಲೆಗಳಿರೋದಿಲ್ಲ, ಅದು ಕಾಯಿ ಬಿಡೋದಿಲ್ಲ. ಏನು ಪ್ರಯೋಜನ? ಹಾಗೆ ಯಾರು ಮನುಷ್ಯರಲ್ಲಿ ಮಾತ್ರ ಭರವಸೆ ಬಿಟ್ಟು, ಹಣದಲ್ಲಿ ಭರವಸೆ ಬಿಟ್ಟು, ನಿನ್ನ ಶಕ್ತಿ ಸಾಮರ್ಥ್ಯಗಳ ಮೇಲೆ ಭರವಸೆ ಬಿಟ್ಟು ಯೆಹೋವನನ್ನ, ದೇವರ ಆಲಯವನ್ನ, ಪ್ರಾರ್ಥನೆಯನ್ನ ನಿರ್ಲಕ್ಷ್ಯ ಮಾಡುವನು ಶಾಪಗ್ರಸ್ತನು ಎಂಬುದಾಗಿ ಪ್ರಿಯರೇ, ಅವನು ಶುಭವನ್ನು ಕಾಣ್ತಾನೆ, ಆದರೆ ಅವನು ಅನುಭವಿಸೋದಿಲ್ಲ. ಹಣ ಅವನ ಕೈಗೆ ಬರ್ತೈತೆ, ಆದರೆ ಅವನು ತಿನ್ನೋದಿಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಆದ್ರಿಂದ ಯೆಹೋವನಲ್ಲಿ ಭರವಸೆ